ನಗರದ ಆದರ್ಶ ನಗರದ ವಾರ್ಡ್ ನಂಬರ್ 16ರಲ್ಲಿ ಸೋಮವಾರ ಬೆಳಗಿನ ಜಾವ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ಆತಂಕ ಮೂಡಿಸಿದೆ. ನಯಾಜುಲ್ಲಾ ಹಾಗೂ ಫೈರೋಜ್ ಪಾಷಾ ಅವರ ಮನೆಗಳ ಮುಂದಿದ್ದ 2 ಬೈಕ್ಗಳು ಮತ್ತು ಮನೆಗಳ ಮುಂಭಾಗ ಸಂಪೂರ್ಣ ಸುಟ್ಟು ಹೋಗಿವೆ. ಮನೆಗಳಲ್ಲಿ ನಿದ್ದೆಯಲ್ಲಿದ್ದ ಸುಮಾರು 12 ಮಂದಿ ಹಿಂಭಾಗದ ಬಾಗಿಲಿನಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟಿವಿ, ಗೃಹೋಪಯೋಗಿ ವಸ್ತುಗಳು, ದಾಖಲೆಗಳು ಸೇರಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಗಾಂಜಾ ನಶೆಯಲ್ಲಿದ್ದ ಕಿಡಿಗೇಡಿಗಳ ಕೃತ್ಯ ಎನ್ನಲಾಗಿದ್ದು, ಪೆನ್ಷನ್ ಮೊಹಲ್ಲಾ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸ್ಥಳೀಯರು ಕಿಡಿಗೇಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮನೆ ಒಳಗಡೆ ಎಲ್ಲ ಟಿವಿ ಎಲ್ಲ ಒಳಗಡೆ ಹೋಗಿದ್ಯಾ? ಒಳಗಡೆ ಬನ್ನಿ. ಹಾಕೊಂಡು ಬೇಕಾಗುತ್ತೆ. ಟಿವಿ ಎಲ್ಲ ಬೆಸ್ಟ್ ಆಗಿದೆ. ಮೇಲ್ಗಡೆ ಎಲ್ಲ ವೈಟ್ ಪೇಂಟ್ ಇತ್ತು. ಟಿವಿ ತೋರಿಸಿ 55 ಇಂಚಿಂದ 75. ನಾನು ಆದರ್ಶ ನಗರ ಫಸ್ಟ್ ಕ್ಲಾಸ್ ನಿವಾಸಿ. ನಿನ್ನೆ ಮಧ್ಯರಾತ್ರಿ 3 ಗಂಟೆ ಹೊತ್ತಿನಲ್ಲಿ ನಮ್ಮ ಮನೆ ಎದುರುಗಡೆ ಇರುವಂಥ ನಯಾಜ್ ಅವ್ರ ಮನೆಗೆ ಬೆಂಕಿ ಬಿದ್ದಿದೆ. ಯಾರೋ ದುಷ್ಕರ್ಮಿಗಳು ಮಾಡಿರೋಂಥ ಕೆಲಸ ಅಂತ ಮೇಲ್ನೋಟ ಕಾಣ್ತಾ ಇದೆ. ಇದು ಆ ಟೈಮಲ್ಲಿ ಯಾರೋ ಅದಕ್ಕೆ ಮುಂಚೆ ಏನಾಯಿತು ಅಂದರೆ 1-2 ನಿಮಿಷ ಮುಂಚೆ ಯಾರೋ ಇಲ್ಲಿ ಓಡೋದಾಗಾಯಿತು. ಯಾರೋ ಅವರ ಪೊಲೀಸ್ನವ್ರು ಯಾರೋ ಓಡಿಸ್ಕೊಂಬಂದ್ರೆ ಓಡೋಗ್ತಾರಲ್ಲ, ಆ ಥರದಲ್ಲಿ ನನಗೆ ಹೆಜ್ಜೆ ಸಪ್ಲ ಕೇಳ್ತು. ನಾನು ಒಳಗಡೆ ಮಲಗಿದ್ದಾಗ ಏನೋ ಮಾಮೂಲಿ ಯಾರೋ ಡ್ರಗ್ಸ್ ತಗೊಂಡವ್ರು ಇವರು ಇರ್ತಾರಲ್ಲ, ಆ ಥರ ಕೇಸ್ಗಳೆಲ್ಲ ಓಡಿಸ್ಕೊಂಡು ಹೋಗ್ತಿದೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ರೂಮಲ್ಲಿ ನನ್ನ ಮಗ ಇಲ್ಲಿ ಕಿಟಕಿ ಹತ್ರ ಮಲಗಿದ್ದಾಗ ಸಡನ್ನಾಗಿ ಇಲ್ಲಿ ಬೆಂಕಿ ಎತ್ಗಳು ಕೇಳಿಸ್ತು. ಮತ್ತು ಎಲ್ಲ ಜನಗಳು ಸೇರ್ಕೊಂಡು ಓಡಿ ಬಂದಿದ್ರು. ಆ ಮನೇಲಿ ಇದ್ದವ್ರಿಗೆ ಬೆಂಕಿ ಕಾಣಿಸ್ಬಿಟ್ಟು ಅವ್ರು ಬಂದಿದ್ದಾರೆ. ಆಮೇಲೆ ನಾವೆಲ್ಲ ಆಚೆ ಕಡೆ ಬಂದಾಗ ಎಲ್ಲ ಹತ್ಕೊಂಡು ಉರಿತಾ ಇತ್ತು. ಇವ್ರದ್ದು ಬೈಕು, ಅವ್ರದ್ದು ಆ್ಯಕ್ಟಿವ್ ಹೋಂಡಾ ಇದೆಲ್ಲ ವೆಹಿಕಲೆಲ್ಲ ಹತ್ಕೊಂಡು ಬೆಂಕಿ ಫ್ಲೇಮ್ ಅಷ್ಟು ಬರ್ತಾ ಇತ್ತು. ಇಮಿಡಿಯೇಟಾಗಿ ಫೈರ್ ಇಂಜಿನ್ ತಕ್ಷಣ ಫೋನ್ ಮಾಡಿದೆ. ಆಮೇಲೆ ಮನೆ ಓನರಿಗೆ ಫೋನ್ ಮಾಡಿದೆ. ಮನೆ ಓನರು ಇವ್ರನ್ನ ಕರ್ಕೊಂಬರೋತ್ತಿಗೆ ಇವ್ರು ಮುಂದೆಡೆ ಬರೋಕ್ಕೆ ಅವಕಾಶ ಆಗದಿಲ್ಲ ಹಿಂದೆಡೆ ಬಾಗಿಲಲ್ಲಿ ಆಚೆಗೆ ಬಂದಿದ್ದಾರೆ. ಇಲ್ಲಿ ಎಲ್ಲ ಜನಗಳ ಸಹಕಾರದಿಂದ ಫೈರ್ ಬ್ರಿಗೇಡ್ ಇಂಜಿನ್ ಬರೋದ್ರೊಳಗಡೆ ಎಲ್ಲ ಇದನ್ನು ಸುಮಾರು ಒಂದು ಹತೋಟಿಗೆ ತಂದ್ಕೊಂಡಿದೆ. ಅದು ಬೆಂಕಿ ನಿಂದನೇ ಹತೋಟಿಗೆ ತಂದ್ಕೊಂಡಿದೆ. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಮತ್ತು ಏನಂದರೆ ಇಷ್ಟೆಲ್ಲ ನಡೀತಾ ಇರೋದು, ಒಂದು ಇಲ್ಲಿ ವೀಲಿಂಗ್ ನಡೀತಾ ಇದೆ. ಈಗ ನೋಡೋದಕ್ಕೆ ಚಿಕ್ಕ ರೋಡು, ಸೈಕಲ್ ವೀಲಿಂಗ್ ನಡೀತೆ, ಬೈಕ್ ವೀಲಿಂಗ್ ನಡೀತಾ ಇದೆ. ಯಾರು ಭಯ ಇಲ್ಲ, ಪೊಲೀಸವ್ರು ಕಂಡ್ರು ಯಾರಿಗೂ ಭಯ ಇಲ್ಲ. ಈ ಥರದಂಥ ಕೆಲವು ಕಿಡಿಗಳಿಂದ ಆಗಿರುವಂಥ ದುರ್ಘಟನೆ ಅಂತ ಅನ್ಕೋತೀನಿ. ಈ ಇದರಲ್ಲಿ ನಮ್ಮ ಪುಟ್ಟಸ್ವಾಮಿಯವರ ಅಂಗಡಿಲಿ ಮಂಡಿಯಲ್ಲಿ ಕೆಲಸ ಮಾಡ್ತಿರೋ ಇವ್ರ ಮುಖಕ್ಕೆಲ್ಲ ಬೆಂಕಿ ಇದಾಗಿದೆ. ಮತ್ತು ನಯಾಜ್ ಅವ್ರದ್ದು ಗಾಡಿ ಎಲ್ಲ ಸುಟ್ಟೋಗಿದೆ, ಇವ್ರ ಗಾಡಿಯೂ ಸುಟ್ಟೋಗಿದೆ. ಇಲ್ಲಿ ಜನಗಳೆಲ್ಲ ಸೇರಿಕೊಂಡು ನಮ್ಮನೆಲ್ಲ ನೀರುಗಳೆಲ್ಲ ಕೊಟ್ಟು ಪೂರ್ತಿ ನೀರಂತೂ ಆರಿಸೋ ಹೊತ್ತಿಗೆ ಅಟ್ಲೀಸ್ಟ್ ಒಂದು ಇದಕ್ಕೆ ಬಂತು. ಇಲ್ಲದೆ ಹೋಗಿದ್ರೆ ಇನ್ನೂ ಏನಾಗ್ತಿತ್ತೋ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ 5 ಮನೆ ಇದೆ. ಈ ಮನೇಲಿ 5 ಮನೇಲಿ ಕೆಳಗಡೆ 2 ಮನೆಗೆ ಹತ್ಕೊಂಡಿದೆ. ಇನ್ನು ಸ್ವಲ್ಪ ಹೊತ್ತಾಗಿರೋ ಬಾಗಿಲುಗಳು ಹತ್ಕೊಳ್ಳೋದು, ಮೇಲ್ಗಡೆ ಮನೆಗೆಲ್ಲ ಹತ್ಕೊಳ್ಳೋದು. ಈಗ ನೀವು ನೋಡಿದಾಗನೇ ಪೂರ್ತಿ ಅಲ್ಲಿವರೆಗೂ ಬೆಂಕಿ ಹತ್ಕೊಂಡಿರೋದು ಹೊಗೆ ಕಾಣಿಸ್ತಾ ಇದೆ. ಬರೀ ಇಷ್ಟೇ ಅಲ್ಲ, ಇಲ್ಲಿ ಹೊಗೆ ಹತ್ಕೊಂಡಿದ್ದು ಹೇಗಾಗಿದ್ದಾರೆ, ಬೆಂಕಿ ಹೊಗೆ ನಮ್ಮ ಮನೇಲಿ ಬಾಗಿಲು ತೆಗೆದ ತಕ್ಷಣ ಸೀದಾ ನಮ್ಮ ಮನೆಗಳು ಹೊಡಿಯೋಕ್ಕೆ ಶುರುವಾಯಿತು. ಈ ಥರ ಆಗಿ ಎಲ್ಲ ಕಡೆನೂ ಇದೊಂದು ನಡಿಬಾರದಂಥ ಘಟನೆ ಇಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಸೂಕ್ತವಾದ ಕ್ರಮನ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಪ್ರತಿಯೊಬ್ಬರು ತಗೋಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸತೀಶ್ ಅಂತ. ಇದು ಆದರ್ಶ ನಗರ ಫಸ್ಟ್ ಕ್ರಾಸ್. ಇದು ಹೊಸ ಬೈಕು ಇವ್ರದ್ದು ಆರ್ಟಿ ಹೋಂಡಾ. ಇದು ರಾತ್ರಿ 2:50ಗೆ ಬೆಂಕಿ ಬಿದ್ದಿರೋದು. ಇದರೊಳಗೆ ದುಡ್ಡು ಇತ್ತು ಅಂತಾರೆ ಇವರು 3 ಲಕ್ಷ. ಅದೇನೋ ಗೊತ್ತಿಲ್ಲ ಅವ್ರನ್ನಲ್ಲಿ. ಅದೇನಪ್ಪ ಅಂದರೆ ಯಾರು ಬೆಂಕಿ ಹಾಕಿದ್ದಾರೋ ಏನು ಸಾಧೇಶನೋ ಗೊತ್ತಿದ್ದಾರೆ. ನಮ್ಮ ಮನೇಲಿ ಮಕ್ಕಳು ಬೇರೆ ಇದ್ದರು. ಅದೇನಾಗಿತ್ತು ಗೊತ್ತಿಲ್ಲ. ರಾತ್ರಿ ಬೈಕ್ ಹೆಂಗೆ ಹತ್ಕೊಂಡಿದ್ದೀವಿ? ಈ ಬೈಕ್ ಹತ್ಮೇಲೆ ಈ ಬೈಕ್ ಹತ್ಕೊಂಡಿದ್ದು ಅದು ಮಾಡಿರೋದೇ ಮಾಡಿರೋದೇ ಅದು. ಏನೇನು ನಷ್ಟ ಆಯಿತು ಟೋಟಲ್? ಇದು ಪೆಟ್ರೋಲ್ ಗಾಡಿ ಹೆಂಗೆ ಸುಟ್ಟೋಗುತ್ತೆ? ಗೇಟ್ ಒಳಗಿರೋದು ಗಾಡಿಗಳು ಇವು ಸುಟ್ಟೋಗೋಕ್ಕೆ ಸಾಧ್ಯನೇ ಇಲ್ಲ. ಏನೇನು ನಷ್ಟ ಆಗಿದೆ ಈಗ ಈ 2 ಬೈಕ್ ಸುಟ್ಟೋಗ, ಇಡೀ ಮನೆಗಳೆಲ್ಲ ಸುಟ್ಟೋಗ, ಬೆಳಗಡೆ ಟಿವಿ ಪವಿ ಎಲ್ಲ ಸುಟ್ಟೋಗ. ನೋಡಿ ಬನ್ನಿ. ಅಂದಾಜು ಎಷ್ಟು ನಷ್ಟ ಆಗಿರ್ಬೋದು? ಅಂದಾಜು ಹೇಳೋಕ್ಕಾಗಲ್ಲ. ಸುಟ್ಟೋಗಿದೆ ಎಲ್ಲ. ನೋಡಬೇಕೀಗ ಪೊಲೀಸ್ನವರೆಲ್ಲ ಬಂದು ಹೆಂಗೆ ಏನು ಮಾಡ್ತಾರೆ ನೋಡಬೇಕು. ಇನ್ನೂ ಬಂದಿಲ್ಲ ಪೊಲೀಸ್ನವರು. ರಾತ್ರಿ ಬಂದು ನೋಡ್ಕೋಗಿದ್ದಾರೆ. ಈಗ ಬಂದಮೇಲೆ ಮಾತಾಡೋದು. ಅದೇನಾರು ಆಗಲಿ ಸರ್, ಮಕ್ಕಳು ಗೊತ್ತಾಗ್ಬಿಟ್ರೆ ಸುಮ್ಮನಿರಲ್ಲ ಸರ್. ಇದು ಹೇಳ್ತಿಲ್ವಾ, ಇದು ದುಡ್ಡಿನ ವಿಷಯನೇ ಇಲ್ಲ. ಇದು ಮಕ್ಕಳು ಸಣ್ಣವಿದ್ದು ಆಮೇಲೆ ಕತೆ. ಇದು ಏನಾಯಿತು, ಯಾರು ಮಾಡಿದ್ರು ಏನಾರು ಗೊತ್ತಾಗ್ಬಿಟ್ರೆ. ನನ್ನ ಹೆಸರು ಫೈರೋಜ್ ಅಂತ. ಸರ್, ಇದು ಹಾಸನ ಕೇಂದ್ರ ಬಿಂದುವಾಗಿರೋ ಆದರ್ಶ ನಗರ ವಾರ್ಡ್ ನಂಬರ್ 16 ಒಂದೇ ಕ್ರಾಸಲ್ಲಿ ರಾತ್ರಿ ಒಂದು ಕಿಡಿಗೇಡಿಗಳು ಮಾಡಬಾರ್ದ ಕೆಲಸ ಮಾಡಿದ್ದಾರೆ.
ರಾತ್ರಿ ಆ ಬೈಕ್ಗಳನ್ನೇ ಬೆಂಕಿ ಹಾಕಿ ಎಲ್ಲ ಸುಟ್ಟಾಕಿದ್ದಾರೆ. ಅದೇನು ಕಾರಣ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಪಿಂಚನ್ ಮೊಹಲ್ಲ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಥ ಒಂದು ಜನನಿಬಿಡದ ಪ್ರದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾನೇ ಇದ್ದಾವೆ. ಸುಮಾರು 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಇಂಥ ಘಟನೆ ನಡೀತಾ ಇದ್ದಾವೆ. ಇದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಹದ್ದುಬಸ್ತಾಗಿ ಒಂದು ಗಸ್ತನ್ನು ಜಾಸ್ತಿ ಮಾಡಬೇಕು. ಯಾರು ಕಿಡಿಗೇಡಿ ಇಂಥ ಭಾಗದಲ್ಲಿ ಇಂಥ ಒಂದು ಕೃತ್ಯ ನಡೆಸ್ತಾ ಇದ್ದರೆ ಆದಷ್ಟು ಬೇಗ ಅವ್ರಿಗೆ ಬಂಧಿಸಬೇಕು. ಇಂಥ ಪ್ರದೇಶದಲ್ಲಿ ಇಂಥ ಘಟನೆ ಆಗದೆ ಜನಗಳು ನೆಮ್ಮದಿ ಒಂದು ಹಾಳು ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಜರುಗಿಸಬೇಕು. ನೋಡಿ, 2 ಗಾಡಿ ಅದು ಬೆಲೆ ಬಾಳುವಂಥ ಗಾಡಿಗಳು ಏನು ನಷ್ಟ ಆಗಿ ಬೆಂಕಿಗೆ ಅನಾಹುತ ಆಗಿ ಎಲ್ಲ ಸಂಪೂರ್ಣ ಭಸ್ಮ ಆಗಿದೆ. ಮನೆಯಲ್ಲಿ ಟಿ ವಿ ಎಲ್ಲ ಜಖಮಾಗಿದೆ, UPS ಎಲ್ಲ ಜಖಮಾಗಿದೆ, ಬೇರೆ ಬೇರೆ ಇತರೆ ವಸ್ತುಗಳೆಲ್ಲ ಜಖಮಾಗಿ ಸಂಪೂರ್ಣ ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದಾವೆ. 2 ಕೂಡ ಯಾರು ದೊಡ್ಡ ವ್ಯಕ್ತಿ ಅಲ್ಲ, ಸಾಧಾರಣವಾಗಿ ದುಡಿಯೋರು ತಿನ್ನೋರು ಅಂಥ ವ್ಯಕ್ತಿಗಳು, ಬಾಡಿಗೆದಾರರು ಪಾಪ ಅವರು. ಇಂಥ ವ್ಯಕ್ತಿ ಗೇಟ್ ಒಳಗಡೆ ನಿಲ್ಲಿಸಿ ಗಾಡಿಯನ್ನು ಇಂಥ ಸುಟ್ಟಾಕಿದ್ದಾರಂತೆ. ನಾವು ಯಾವ ರೀತಿ ಬದುಕಬೇಕಂತ ನಾವು ಇಲ್ಲಿ ಈ ಸ್ಥಳೀಯರಿಗೆ ಒಂದು ಭಯ ಒಂದು ಸೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ಇದಕ್ಕೆ ಜವಾಬ್ದಾರಿ ತಗೊಂಡು ಆದಷ್ಟು ಬೇಗ ಏನು ನಷ್ಟ ಆಗಿದೆ ಪರಿಹಾರ ಭರಿಸ್ಕೊಡ್ಬೇಕಂತ ಸ್ಥಳೀಯರು ಒತ್ತಾಯ ಮಾಡ್ತಾಯಿದ್ದೀವಿ. ಇಂಥ ಘಟನೆ ಮತ್ತೆ ಮರುಕಳಿಸ್ಬಾರ್ದು ಅಂತ ಏನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ತಾ ಇದ್ದೀವಿ. ಆದಷ್ಟು ಬೇಗ ಇಲ್ಲಿ ಗಸ್ತು ಹೆಚ್ಚಿಸಬೇಕು. ಇಂಥ ಘಟನೆಗಳು ಪಿಂಚನ್ ಮೊಹಲ್ಲ ವ್ಯಾಪ್ತಿ ಪ್ರದೇಶದಲ್ಲಿ ಆದಷ್ಟು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಇದನ್ನು ಆಗಬಾರ್ದು. ಜನಗಳು ನೆಮ್ಮದಿ ಹಾಳು ಮಾಡ್ಕೋತಾ ಇದ್ದಾವೆ. ಜನಗಳಿಗೆ ನೆಮ್ಮದಿಯಿಂದ ಬದುಕಬೇಕಂದ್ರೆ ಪೊಲೀಸರಿಗೆ ಸೂಕ್ತ ಕ್ರಮ ಜರುಗಿಸಬೇಕು. ಯಾರು ಇಂಥ ಕಿಡಿಗೇಡಿಗಳು ಇಂಥವನ್ನು ಅನಾಹುತ ಮಾಡಿದ್ದಾರೆ, ಇಂಥ ನಷ್ಟವನ್ನು ಮಾಡಿದ್ದಾರೆ, ಆದಷ್ಟು ಬೇಗ ಯಾರೇ ಮುಲಾಜಿ ಇಲ್ದಲೆ ಯಾವುದೇ ರಾಜಕೀಯಕ್ಕೆ ಒಳಗಾಗ್ದಲೆ ಬಂಧಿಸಬೇಕು. ಇವರ ರಕ್ಷಣೆ ಕೊಡಬೇಕು. ಇಂಥ ಇಲ್ಲ ಸೂಕ್ತ ಒಂದು ಇಂದು ಜನನಿಬಿಡ ಪ್ರದೇಶದಲ್ಲಿ ಏನು ಇದು ರಕ್ಷಣೆ ಕೊಡಬೇಕು ಪೊಲೀಸ್ ಇಲಾಖೆ. ಏನು ಪರಿಹಾರ ಇವ್ರಿಗೆ ಒದಗಿಸ್ಬೇಕು. ಸ್ಥಳೀಯ ಮುಖಾಂತರ ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮನವಿ ಮಾಡ್ತಾಯಿದ್ದೀವಿ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಆದಷ್ಟು ಬೇಗ ಇಂಥ ಘಟನೆಗಳು ನಡಿಬಾರ್ದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನೋಡಿ ಅದು ಅದೃಷ್ಟವಶಾತು ಅತಿ ಹೆಚ್ಚಿನ ಇದು ಜನಗಳಿಗೇನು ಗಾಯ ಆಗಿಲ್ಲ. ಇದರಲ್ಲಿ ಎಂಥ ಒಂದು ಪ್ರಾಣಹಾನಿ ಏನೂ ಆಗಿಲ್ಲ. ಆದಷ್ಟು ಬೆಂಕಿ ನಂದಿಸುವ ವಿಚಾರದಲ್ಲಿ ಸ್ವಲ್ಪ ಆದಷ್ಟು ಸಣ್ಣ ಪುಟ್ಟ ಗಾಯಗಳೇ ಆಗಿದ್ದಾವೆ. ಟೋಟಲ್ 9 ಜನ ಮಕ್ಕಳೆಲ್ಲ ಸೇರಿ 9 ಜನ ಇದರಲ್ಲಿ ವಾಸವಿದ್ರು, ಮೇಲ್ಗಡೆ ಇದ್ದರು. ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಇದು ಮತ್ತೆ ಇದನ್ನು ಆಗಬಾರ್ದು ನಾವು ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ಪೊಲೀಸರಿಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಂತ ಕೇಳ್ಕೊತಾ ಇದ್ದೀವಿ ಸರ್. ಸಮೀರ್ ಅಹಮದ್ ಸ್ಥಳೀಯರು.